ನಮಸ್ಕಾರ. ಬುದ್ಧನ ಪ್ರೀತಿಯ ಮತ್ತು ಶ್ರೇಷ್ಠ ಶಿಷ್ಯನಾದ ನಾಗಾರ್ಜುನನು ಒಂದು ದಿವಸ ಒಬ್ಬ ರಾಜನ ಅರಮನೆಗೆ ಭಿಕ್ಷೆ ಬಿಡಲಿಕ್ಕೆ ಹೋಗಿರ್ತಾನೆ. ರಾಜನು ನಾಗಾರ್ಜುನನಿಗೆ ಪರಿಚಿತನೂ ಆಗಿರ್ತಾನೆ ಮತ್ತು ಸ್ನೇಹಿತನೂ ಆಗಿರ್ತಾನೆ. ಭಿಕ್ಷೆಗೆ ಹೋದ ನಾಗಾರ್ಜುನನಿಗೆ ರಾಜನು ಒಂದು ವಜ್ರಲೇಪಿತ ಬಂಗಾರದ ಭಿಕ್ಷಾಪಾತ್ರೆಯನ್ನು ದಾನವಾಗಿ ನೀಡ್ತಾನೆ. ನಾಗಾರ್ಜುನಿಗೆ ಬಂಗಾರದಾದ್ರೇನು, ಬೆಳ್ಳಿದಾದ್ರೇನು, ಕಬ್ಬಿಣದಾದ್ರೇನು ಅವನಿಗೇನು ಫರಕ್ ಬರೋದಿಲ್ಲ. ಅವರು ಶ್ರೇಷ್ಠ ಸಂತರಾಗಿರ್ತಾರೆ. ನಾಗಾರ್ಜುನ ಆ ಬಂಗಾರದ ಭಿಕ್ಷಾಪಾತ್ರೆಯನ್ನು ತೆಗೆದುಕೊಂಡು ದಾರಿಯಲ್ಲಿ ಹೋಗುತ್ತಿರುವಾಗ ಆ ದಾರಿಯಲ್ಲಿ ಆ ಬಂಗಾರದ ಪಾತ್ರೆಯನ್ನು ಒಬ್ಬ ಕಳ್ಳನು ನೋಡ್ತಾನೆ. ಇದೇನಿದು, ಒಬ್ಬ ಭಿಕ್ಷುವಿನ ಕೈಯಲ್ಲಿ ವಜ್ರಲೇಪಿತ ಬೆಳೆ ಬಾಳುವ ಬಂಗಾರ ಪಾತ್ರೆ ತೆಗೆದುಕೊಂಡು ಹೊಂಟಲ್ಲ ಅಂಥೇಳಿ ಅದನ್ನು ಅಪಹರಿಸುವ ಸಂಬಂಧ ನಾಗಾರ್ಜುನನ ಬೆನ್ನು ಹತ್ತಿ ಆ ಕಳ್ಳ ಹೋಗ್ತಾನೆ. ನಾಗಾರ್ಜುನನು ಊರ ಹೊರಗಿನ ಒಂದು ಹಾಳು ದೇಗುಲದಲ್ಲಿ ವಾಸವಾಗಿರ್ತಾನೆ. ನಾಗಾರ್ಜುನ ಆ ಹಾಳು ದೇಗುಲದಲ್ಲಿ ಪ್ರವೇಶಿಸ್ತಾನೆ. ಆ ಹಾಳು ದೇಗುಲಕ್ಕೆ ಕಿಡಿಕಿಲ್ಲ, ಬಾಗಿಲಿಲ್ಲ, ಏನೂ ಇಲ್ಲ. ಅವ್ರು ಕುಲ್ಲ ಇರ್ತಿ. ಆ ಕಳ್ಳಗೆ ಭಾಳ ಖುಷಿ ಆಯ್ತು. ಇದೇನಿದು ಭಾಳ ಅನುಕೂಲ ಆಯ್ತಲ್ಲ, ಇನ್ನೇನು ಸ್ವಲ್ಪ ಮಧ್ಯಾಹ್ನ ಆಗೈತಿ, ಬಿಸಿಲಾಗೈತಿ, ಅಡ್ಡಾಗ್ತಾನೆ, ನಿದ್ದೆ ಹೋಗ್ತಾನೆ. ಅದು ಹೋಗಲಿ, ಈ ಮಧ್ಯಾಹ್ನ ಮಲಗಲಿಕ್ಕಂದ್ರೆ ಅಷ್ಟೇ ಹೋಯ್ತು, ಸಾಯಂಕಾಲ ಆದರೂ ರಾತ್ರಿ ಅಂತೂ ಮಲಗಲೇಬೇಕು, ಅದಕ್ಕೆ ಅನುಕೂಲ ಆಯಿತು ತುಡುಗು ಮಾಡೋಕೆ ಅಂಥೇಳಿ ಅಲ್ಲೇ ಬದಿಗೆ ಒಂದು ಗಿಡದ ಮರಿಗೆ ನಿಂತು ಹೊಂಚು ಹಾಕಿ ಯಾವ ಮಲಗ್ತಾನ ಅದನ್ನು ನಾವು ಯಾರು ತೆಗೆದುಕೊಂಡು ಹೋಗ್ಬೇಕು ಅಂಥೇಳಿ ತುಡುಗು ಮಾಡೋಕ್ಕಂತೇಳಿ ಹೊಂಚು ಹಾಕಿ ಕೂತಿರ್ತಾನೆ. ಇದನ್ನು ನಾಗಾರ್ಜುನ ಗಮನಿಸಿರ್ತಾನೆ. ನಾಗಾರ್ಜುನ ಇನ್ನೇನು ಮಧ್ಯಾಹ್ನದ ನಿದ್ದೆ ಮಾಡಲಿಕ್ಕೆ ಹೋಗಬೇಕು ಅಂದುವಾಗ ಆ ಕಳ್ಳನಿಗೆ ಕರೀತಾನೆ ಹೋಗಿ ಮುಂಚೆ. ಬಂದು ಬೈದ್ಬಿಡಪ್ಪ, ಇದು ಬಂಗಾರದ ಭಿಕ್ಷಾ ಪಾತ್ರೆಯನ್ನು ಯಾವತ್ತಾದರೂ ನೀವು ಒಯ್ಯೋನೆ, ಸುಮ್ಮ ಆರಾಮಾಗಿ ಇದು ನಿನ್ನ ಒಯ್ದ್ರೆ ನಾನು ನಿದ್ದೆ ನನಗೆ ಆರಾಮಾಗತ್ತೆ, ರಾತ್ರಿ ಅಂತೂ ಒಯ್ಯೋನೆ, ಹ್ಯಾಂಗಾದ್ರೂ ಮಾಡಿ ಒಯ್ಯೋನೆ, ಹೊಡೆದು ಬಡಿದು ಇದಕ್ಕಿಂತ ಸುಮ್ಮ ಒಯ್ದುಬಿಡು. ಅದಕ್ಕಿಂತಲ್ಲ ನಾನೇ ಈ ಭಿಕ್ಷಾ ಪಾತ್ರೆಯನ್ನು ನಿನಗೆ ದಾನದ ರೂಪದಾಗಿ, ಕಾಣಿಕೆ ರೂಪದಾಗಿ ಕೊಡ್ತೀನಿ. ನೀನು ಕದ್ಕೊಂಡು ಹೋದ್ರೆ ನೀನು ಕಳ್ಳತನ ಮಾಡ್ದಂಗತ್ತೆ, ನೀನು ಕಳ್ಳ ಆಗ್ತೀವಿ. ಒಂದು ವೇಳೆ ರಾಜಭಟರು ರಾಜನ ಕೈಯಲ್ಲಿ ನೀವು ಸಿಗ್ಬಿದ್ದಾಗ ಅವ್ರು ರಾಜರು ಕೇಳ್ತಾರೆ, ನೀವು ಇದು ಎಲ್ಲಿಂದ ತೊಗೊಂಬಂದಿಯಪ್ಪ ಅಂತ. ಅದಾಗ ನೀನು ಕಳ್ಳತನ ಮಾಡಿದೆ ಅಂತೇಳಿ ನಾವು ಜೈಲಿಗೆ ಹಾಕ್ಬೋದು. ಅದಕ್ಕೆ ಬದಲಾಗಿ ನಾನೇ ನಿನಗೆ ಕಾಣಿಕೆ ರೂಪದಲ್ಲಿ, ದಾನದ ರೂಪದಲ್ಲಿ ಕೊಡ್ತೀನಿ, ಇದನ್ನು ತೆಗೆದುಕೊಂಡು ಹೋಗು, ಮುಂದೆ ನಿನಗೆ ಯಾವುದೂ ತೊಂದರೆ ಆಗೋಲ್ಲ ಅಂತ ಹೇಳ್ತಾನೆ. ನಾಗಾರ್ಜುನನಿಗೆ ದಿಗ್ಭ್ರಮೆ ಆಗುತ್ತೆ. ಆ ಬಂಗಾರ ಪಾತ್ರೆಯನ್ನು ಅವರು ಮರಳಿ ನಾಗಾರ್ಜುನನಿಗೆ ಕೊಟ್ಟು ಅವನ ಪಾದಕ್ಕೆ ಎರಗಿ ಕೇಳ್ತಾನೆ, ಗುರುಗಳೇ, ನನಗೆ ಇಂಥ ವ್ಯಕ್ತಿಗಳನ್ನು ನೋಡೇ ಇಲ್ಲ. ನಾನು ನಿಮ್ಮ ಹಂಗೆ ಯಾವುದೇ ವಸ್ತುವಿಗೆ ಅಂಟಿಕೊಳ್ಳದಂಥ ವ್ಯಕ್ತಿಯಾಗಿ ಬಯಸ್ತೀನಿ. ಕಾರಣ ನೀವು ನನಗೆ ಮಾರ್ಗ ಹೇಳಬೇಕು ಅಂತ ಕೇಳ್ತಾನೆ. ಆದರೆ ನಾಗಾರ್ಜುನ ಹೇಳ್ತಾನೆ, ಅದರ ಏನು ದೊಡ್ಡ ಮಾತು, ಯಾರು ಬೇಕಾದರೂ ವಸ್ತುವಿನ ವ್ಯಾಮೋಹದಿಂದ ವಿಮುಖ ಆಗ್ಬೋದು. ಕಾರ್ಯ ಮತ್ತು ಪರಿಣಾಮ ಇರುತ್ತೆ. ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಒಳ್ಳೆಯದಾಗ್ತೀವಿ, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದಾಗ್ತೀವಿ. ಅದೇನು ಹೇಳ್ತೀನಿ ಕೇಳೋದಂತ. ಆದರೆ ಒಂದು ಮಾತು ಹೇಳಬಾರ್ದು, ಇಲ್ಲಿವರೆಗೆ ಎಷ್ಟೋ ಸಂತರನ್ನು, ಮಹಾಂತರನ್ನು, ಸ್ವಾಮೀಜಿಗಳನ್ನು ನಾನು ಭೇಟಿಯಾಗೀನಿ. ಅವರೆಲ್ಲರೂ ಹೇಳ್ತಾರೆ, ಮೊದಲು ನೀನು ತುಡುಗು ಮಾಡೋದು ಬಿಡು ಅಂತಾರೆ. ನಾನು ತುಡುಗು ಮಾಡೋದು, ಕಳ್ಳತನ ಮಾಡೋದು ಬಿಡ್ಲಾಕ ಪ್ರಯತ್ನ ಮಾಡೀನಿ. 2 ತಿಂಗಳು ಬಿಡ್ಬೋದು, ಮತ್ತು ನಾನು ಯಥಾ ಪ್ರಕಾರವಾಗಿ ಕಳ್ಳತನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅದೊಂದನ್ನು ಬಿಟ್ಟು ಬೇರೆ ಯಾವುದೇ ಮಾರ್ಗವನ್ನು ಹೇಳಿರಿ, ನಾನು ಪಾಲಿಸ್ತೀನಿ ಅಂತ ಹೇಳ್ತಾನೆ. ಆಗ ನಾಗಾರ್ಜುನ ಒಂದೇ ಒಂದು ಹೇಳ್ತಾನೆ, ನೀನು 15 ದಿವಸದೊಳಗೆ ಶಾಕಾಹಾರ ಸೇವನೆಯನ್ನು ಮಾಡು, ಆಮೇಲೆ 15 ದಿವಸದ ನಂತರ ನನಗೆ ಬಂದು ಭೇಟಿ ಆಗುತ್ತೆ ಅಂತ. ನಾಗಾರ್ಜುನ ಹೇಳಿದಾಗ ಕಳ್ಳನು ಶಾಕಾಹಾರ ಸೇವನೆಯನ್ನು ಪ್ರಾರಂಭ ಮಾಡ್ತಾನೆ. ಶಾಕಾಹಾರ ಸೇವನೆಯನ್ನು ಪ್ರಾರಂಭ ಮಾಡಿ ಬಳಿಕ ಅವನು ಅವನ ಮೊದಲಲ್ಲಿ ವಿಚಾರಗಳು ಬದಲಾಗ್ತವೆ. ಕಳ್ಳತನ ಮಾಡೋಕ್ಕೆ ಹೋದರೂ ಸಹಿತ ಮನೆ ಬ್ಯಾಗೆಲ್ಲ ಬೇಗ ಒಗಿತಾನೆ. ಒಗಿದ ಬಳಿಕ ಬೇಗ ಹೊಡೆದು ಆ ತಿಜೋರಿ ಮುರಿದು ಬಂಗಾರವನ್ನು ನೋಡಿರ್ಬೇಕು. ನಾಗಾರ್ಜುನ ನೆನಪಾಗುತ್ತೆ ಅವಂಗೆ.
ನಾಗಾರ್ಜುನ ನೆನಪಾರ್ಬೇಕು, ಅವ್ನು ಹೇಳಿದ ಜಾಗೃತ ಸ್ಥಿತಿ ಇರಬೇಕು ಅಂತ. ಅವ್ನು ನಾಗಾರ್ಜುನ ನೆನಪಾರ್ಬೇಕು, ಅದು ಆ ವೃತ್ತ ನೆನಪಾತಿ. ವೃತ್ತ ನೆನಪಾದ್ಬೇಕು, ಆ ವಸ್ತುವಿನ ಕಳ್ಳತನ ಮಾಡಲಿಕ್ಕೆ ಅವ್ನು ಮನಸ್ಸು ಬರಲ್ಲ. ಹೀಗೆ ಹಲವಾರು ಸಲನೂ ಎಷ್ಟೋ ಪ್ರಯತ್ನ ಮಾಡಿದ್ರು ಸಹಿತ ಅವನಿಗೆ ಕಳ್ಳತನ ಮಾಡೋಕ್ಕಾಗೋದಿಲ್ಲ. ಆಗ ನಾಗಾರ್ಜುನ 15 ದಿವಸ ಅದ್ರೊಳಗೆ ಬಂದು ಭೇಟಿ ಆಗ್ತಾರೆ ಕಳ್ಳ. ಆಗ ನಾಗಾರ್ಜುನ ಕೇಳ್ತಾನೆ, ಏನಾಯ್ತಪ್ಪ ಹೊಳ್ಳೆ ಬಂದಿಲ್ಲ ಕೇಳಿದಾಗ, ಗುರುಗಳೇ ನೀವು ಎಂಥ ಮಂತ್ರ ಹಾಕಿರಿ ಯಾರಿಗೆ ಗೊತ್ತಾ, ಕಳ್ಳತನ ಮಾಡೋಕ್ಕೆ ಆಗೋದಿಲ್ಲ. ಆಗ ನಾಗಾರ್ಜುನ ಕೇಳ್ತಾರೆ, ಯಾಕೆ ಕಳ್ಳತನ ಮಾಡೋಕ್ಕಾಗೋಲ್ಲಪ್ಪ ಅಂದ್ರೆ, ನೀನು ಇಲ್ಲಿವರೆಗೆ ಕಳ್ಳತನ ಮಾಡೋಕ್ಕಿಂತ ಪೂರ್ವದಲ್ಲಿ ನೀನು ಹೆಚ್ಚಾಗಿ ರಾತ್ರಿನೇ ಕಳ್ಳ ಮಾಡ್ತೀವಿ. ಕಳ್ಳತನ ಮಾಡೋ ಪೂರ್ವದಲ್ಲಿ ನೀನು ಆಹಾರವನ್ನು ಏನಂತ ಸೇವಿಸ್ತಿದ್ರಿ, ನೀವು ಆಹಾರನ ಮಾಂಸಾಹಾರ ಸೇವಿಸ್ತಿದ್ರಿ, ಅದ್ರ ಜೊತೆಗೆ ಸುಮ್ಮನೆ ಅದ್ರ ಜೊತೆಗೆ ಶರಾಬನ್ನು ಸೇವಿಸಿ ಕಳ್ಳತನ ಮಾಡಲಿಕ್ಕೆ ಹೋಗ್ತಾರೆ. ಇದರಿಂದ ನಿಮ್ಮ ಮನಸ್ಸು ತಾಮಸಿಕ ಆಗತ್ತೆ. ತಾಮಸಿಕ ಮನಸ್ಸಿನಲ್ಲಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಭಾವ ಬರೋದಿಲ್ಲ. ಆ ತಾಮಸಿಕ ಮನಸ್ಸೇ ನಿಮ್ಮನ್ನು ಕಳ್ಳತನ ಮಾಡಲಿಕ್ಕೆ ಹಚ್ತಿತ್ತು. ಯಾವಾಗ ನೀವು ಶಾಕಾಹಾರ ಸೇವಿಸಲು ಪ್ರಾರಂಭಿಸಿದಲ್ಲ, ಶಾಕಾಹಾರ ಆಹಾರ ಶುದ್ಧ ಸತ್ವ ಶುದ್ಧಿ. ನೀವು ಹೇಗೆ ಯಾವ ಆಹಾರವನ್ನು ಸೇವಿಸ್ತೀರೋ ಅದರಂತೆ ನಿಮ್ಮ ಮನಸ್ಸು ಆಗ್ತದೆ. ಶಾಕಾಹಾರ ಸೇವಿಸಿದಾಗ ಮನಸ್ಸು ಸಾತ್ವಿಕ ಆಗತ್ತೆ, ಮನಸ್ಸು ಜಾಗೃತ ಆಗತ್ತೆ. ಆಗ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂಬ ನಿರ್ಧಾರ ವಿವೇಕದ ಸಾಮರ್ಥ್ಯ ನಿಮ್ಮಲ್ಲಿ ವೃದ್ಧಿ ಆಗತ್ತೆ. ಆಗ ನೀವು ಮಾಡುವ ನಿಮ್ಮ ಮನಸ್ಸು ಜಾಗೃತ ಆಗತ್ತೆ. ನೀವು ಮಾಡೋದು ಒಳ್ಳೆಯದು ಕೆಟ್ಟದ್ದು ಎಂದು ನಿಮ್ಗೆ ಅನಿಸ್ತತಿ. ಆದ್ದರಿಂದ ನೀನು ಕಳ್ಳತನ ಬಿಟ್ಟಿದೆ ಹೊರತು ಮತ್ತು ಯಾವುದಲ್ಲ. ನಿಮ್ಮ ಮನಸ್ಸು ಸಾತ್ವಿಕ ಆಗತ್ತೆ. ಸಾತ್ವಿಕ ಮನಸ್ಸು ಕಳ್ಳತನ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನೀವು ಕಳ್ಳತನ ಬಿಟ್ಟಿರಿ. ಅದೇನು ನಾ ಏನು ಮಂತ್ರ ಹಾಕಿಲ್ಲ, ಏನು ಹಾಕಿಲ್ಲ. ಆಹಾರ ಶುದ್ಧ ಸತ್ವ ಶುದ್ಧಿ ತತ್ವದ ಪ್ರಕಾರ ನಿನ್ನ ಮನಸ್ಸು ಸಾತ್ವಿಕ ಆಗೈತಿ. ಸಾತ್ವಿಕ ಮನಸ್ಸು ಯಾವತ್ತೂ ಒಳ್ಳೆಯದನ್ನು ಬಯಸ್ತಿತ್ತು ಅಂತ ಹೇಳಿ ನಾಗಾರ್ಜುನ ಹೇಳ್ತಾರೆ. ಅದರಂತೆ ಆಹಾರ ಶುದ್ಧ ಸತ್ವ ಶುದ್ಧಿ. ಅದರಂತೆ ಅಪ್ಪವರು ಕೆಲವೊಂದು ಸಂದರ್ಭ ನಮ್ಗೆ ಹೇಳ್ತಿದ್ರು. ನಮ್ಮ ಹುಡುಗರಿಗೆ ನಾವು ಆ ಚಟ ಬಿಡು ಈ ಚಟ ಬಿಡು ಅಂತ ಹೇಳ್ತೇವೆ. ಅವರು ನೇರವಾಗಿ ಚಟ ಬಿಡು ಅಂದರೆ ಬಿಡೋದಿಲ್ಲ. ಅವರಿಗೆ ನಾವು ಯಾವುದಾದ್ರೂ ಒಂದು ಆಟದಲ್ಲಿ ಕ್ರೀಡೆಯಲ್ಲಿ ತೊಡಗಿಸಬೇಕು. ಕ್ರೀಡೆಯಲ್ಲಿ ತೊಡಗಿದಾಗ ಅವರಿಗೆ ಕ್ರೀಡೆಯಲ್ಲಿ ತನ್ಮಯರಾದಾಗ ಅವರಿಗೆ ಆ ಚಟ ಮಾಡಬೇಕು ಈ ಚಟ ಮಾಡಬೇಕು ಅಂತ ಅನಿಸೋದಿಲ್ಲ. ಅವ್ರಿಗೆ ಉತ್ಸಾಹ ಹೆಚ್ಚಿಗಾಗುತ್ತೆ. ಯಾರು ಉತ್ಸಾಹಿಗಳಿಲ್ಲವೋ ಬೇಸರದಿಂದ ಮಾತ್ರ ಚಟಕ್ಕೆ ಬಲಿಯಾಗ್ತಾರೆ ಹೊರತು ಉತ್ಸಾಹಿಗಳು ಎಂದೂ ಚಟದಿಂದ ಬಲಿಯಾಗೋದಿಲ್ಲ. ಆದ್ದರಿಂದ ನಮ್ಮ ಹುಡುಗರಿಗೆ ಚಟಗಾರ ಆಗಬಾರ್ದಂಬ ನಮ್ಮ ಉದ್ದೇಶ ಇತ್ತಪ್ಪ ಅಂದ್ರೆ ನಾವು ಕ್ರೀಡೆಯಲ್ಲಿ ತೊಡಗಿಸಬೇಕು ಮತ್ತು ಶಾಕಾಹಾರನ ಸೇವಿಸಲು ಪ್ರೇರಣೆ ಮಾಡಬೇಕಂತ ಹೇಳಿ ತಮ್ಮೆಲ್ಲರಿಗೆ ನನ್ನ ಮನವಿಯನ್ನು ಸಲ್ಲಿಸಿ ನಮಸ್ಕಾರ.